ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಯರಗಟ್ಟಿ. ಇಂದಿನ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಸ್. 2 kg ದ್ರವ್ಯರಾಶಿ ಇರುವ ವಸ್ತುವನ್ನು 10 ಮೀಟರ್ ಎತ್ತರದಲ್ಲಿಟ್ಟಾಗ ಆ ವಸ್ತುವಿನ ಪ್ರಚನ್ನ ಶಕ್ತಿ ಏನಾಗಿರ್ತದ ಅಂತ ಕೇಳಿದ್ದಾರೆ. ಓಕೆ, ಫಾಸ್ಟ್ ಸೆಷನಲ್ಲಿ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿ ಬಗ್ಗೆ. ಚಲನಶಕ್ತಿಯ ಫಾರ್ಮುಲಾ ಇಟ್ಕೊಂಡು ಕೂಡ ಒಂದು ಲೆಕ್ಕವನ್ನು ಕೂಡ ಮಾಡಿದ್ವಿ. ಹಾಫ್ ಆಫ್ mv² ಅಂತೇಳಿ ಅನುಪಾತದ ಸಂಬಂಧಪಟ್ಟಂಥ ಲೆಕ್ಕವನ್ನು ಮಾಡಿದ್ವಿ. ಈ ಸೆಷನಲ್ಲಿ ನಾವೇನು ಮಾಡೋಣ ಅಂದರೆ ಪ್ರಚನ್ನ ಶಕ್ತಿ ಬಗ್ಗೆ ತಿಳಿತಾ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತದ ಪ್ರಚನ್ನ ಶಕ್ತಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ. ಈ ಪೊಟೆನ್ಷಿಯಲ್ ಎನರ್ಜಿ ಕೂಡ ಒಂದು ಫಾರ್ಮುಲಾ ಅದ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು m ಇಂಟು g ಇಂಟು h, mgh ಅಂತೇಳಿ ಕರಿತೀವಿ. m ಅಂದರೆ ಮಾಸ್, ಓಕೆ, g ಅಂದರೆ ಅದರ ಗ್ರಾವಿಟಿ, h ಮೀನ್ಸ್ ಹೈಟ್. ಇಲ್ಲಿ ಗ್ರಾವಿಟಿಯನ್ನು ಕೊಟ್ಟಿದ್ದಾರೆ ಬ್ರಾಕೆಟ್ನಲ್ಲಿ. g ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಯಾವಾಗಲೂ ನಮ್ಮ ಭೂಮಿಯ ಗ್ರಾವಿಟಿ, ಭೂಮಿಯ ಗುರುತ್ವಾಕರ್ಷಣೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ಅದನ್ನು ನಾವು ದೊಡ್ಡ ಲೆಕ್ಕ ಅದು ಮಾಡುವಾಗ ನಾವೇನು ಮಾಡ್ತಾವೆ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತೆಗೆದುಕೊಳ್ತೀವಿ. ಮುಖ್ಯವಾಗಿ ಈ ಲೆಕ್ಕವನ್ನು ಮಾಡುವಾಗ 2 kg ದ್ರವ್ಯರಾಶಿ ಇರುವಂಥ ವಸ್ತುವನ್ನು 10 ಮೀಟರ್ ಎತ್ತರದಲ್ಲಿಟ್ಟಾಗ ವಸ್ತುವಿನ ಪ್ರಚನ್ನ ಶಕ್ತಿ ಏನಾಗಿರ್ತದ ಅಂತ ಕೇಳಿದಾನೆ. 2 kg ಅನ್ನೋದು ಮಾಸ್, 10 ಮೀಟರ್ ಅನ್ನೋದು ಹೈಟ್ ಆಗಿದೆ. ಇನ್ನು ಗ್ರಾವಿಟಿಯನ್ನು ಇಂಟು ಮಾಡಿದ್ವು ಅಂದ್ರೆ ನಮಗೆ ಆನ್ಸರ್ ಸಿಗ್ತದೆ. 2 ಇಂಟು ಗ್ರಾವಿಟಿ 10 ಅಂತ ತಗೋತೀನಿ, ಇಂಟು h 10. ಓಕೆ, 10 100, 100 ಇಂಟು 2 200 ಜೌಲ್. ಓಕೆ, ನಾವು ಪ್ರಚನ್ನ ಶಕ್ತಿಯನ್ನು ಜೌಲ್ನಲ್ಲಿ ಅಳತೆ ಮಾಡ್ತೀವಿ. 200 ಜೌಲ್ ಅನ್ನೋದು ಈ ಪ್ರಶ್ನೆಯ ಉತ್ತರವಾಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಕಲ್ಲನ್ನು ತಂದರೆ ಆಗ, ಓಕೆ, ಚಂದ್ರನಿಂದ ಭೂಮಿಗೆ ನಾವೇನಾದರೂ ಬಂಡೆಗಲ್ಲನ್ನು ಅಥವಾ ಏನಾದರೂ ಒಂದು ವಸ್ತುವನ್ನು ತಂದ್ರೆ ಆಗ ನಡೆಯುವಂತಹ ಘಟನೆ ಏನಾಗಿರ್ತದ ಅಂತ ಕೇಳತ್ತಾರೆ. ಆಪ್ಷನ್ಸನ್ನು ಎಲ್ಲವನ್ನ ಓದೋಣ, ಎಲ್ಲ ಆಪ್ಷನ್ಸ್ಗಳನ್ನು ಕೂಡ ಅನಾಲಿಸಿಸ್ ಮಾಡೋಣ. ಅದರ ದ್ರವ್ಯರಾಶಿ ಬದಲಾಗುವುದು, ಅದರ ತೂಕ ಬದಲಾಗುತ್ತದೆ, ದ್ರವ್ಯರಾಶಿ ಅಲ್ಲ. ದ್ರವ್ಯರಾಶಿ ಮತ್ತು ತೂಕಗಳೆರಡೂ ಬದಲಾಗ್ತಾವ, ದ್ರವ್ಯರಾಶಿ ಮತ್ತು ತೂಕಗಳೆರಡೂ ಮೊದಲಿನಂತ ಇರ್ತಾವ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾನೆ. ಫಸ್ಟ್ ನಾನು ಇದರ ಮೀನಿಂಗನ್ನು ನಿಮಗೆ ಹೇಳ್ಬಿಡ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ದ್ರವ್ಯರಾಶಿ ನಾನು ಎಲ್ಲಿ ಕರ್ಕೊಂಡು ಹೋದ್ರೂ ಸೇಮ್ ಇರ್ತದೆ. ಓಕೆ, ನನ್ನ ದ್ರವ್ಯರಾಶಿ ಅಂದರೆ ನನ್ನೊಳಗಿರುವಂತಹ ಒಂದು ದ್ರವ್ಯರಾಶಿ ಅದು ಯಾವಾಗಲೂ ಸೇಮ್ ಇರ್ತದೆ. ಬಟ್ ತೂಕ ಗುರುತ್ವಾಕರ್ಷಣೆ ಬಲಕ್ಕೆ ಡಿಪೆಂಡ್ ಆಗಿರ್ತದೆ. ಗುರುತ್ವಾಕರ್ಷಣೆ ಬಲ ಹೆಚ್ಚಿದ್ರೆ ತೂಕ ಹೆಚ್ಚು ತೋರಿಸ್ತಿರ್ತದೆ, ಗುರುತ್ವಾಕರ್ಷಣೆ ಬಲ ಕಡಿಮೆ ಇದ್ರೆ ತೂಕ ಕೂಡ ಕಡಿಮೆ ತೋರಿಸ್ತಿರ್ತದೆ. ಈಗ ನನ್ನ ತೂಕ 60 kg ಅಂದ್ರೆ ಚಂದ್ರನ ಮ್ಯಾಗ ಹೋಗಿ ನಾವು ತೂಕ ಮಾಡಿದ್ನಿ ಅಂದ್ರೆ ನನ್ನ ತೂಕ 10 kg. ಯಾಕಂದ್ರೆ ಚಂದ್ರದ ಮತ್ತು ಭೂಮಿಗೆ ಕಂಪೇರ್ ಮಾಡಿದ್ರೆ ಚಂದ್ರನ ಗುರುತ್ವಾಕರ್ಷಣೆ ಭೂಮಿಯ ಗುರುತ್ವಾಕರ್ಷಣೆಯ 1/6 ರಷ್ಟಿದೆ. ಓಕೆ, ಇದನ್ನು ಮೊನ್ನೆ ಎಕ್ಸಾಮಿನೇಷನ್ಸ್ ಕೇಳಿರ್ತಾರು. 0.16 ಅಂತ ಕೂಡ ಇದನ್ನು ಬರೀಬಹುದು ನಾವು. ಓಕೆ, 0.16 ರಷ್ಟು ಕಡಿಮೆ ಇದೆ, 0.16 ರಷ್ಟು ಹೆಚ್ಚಿದೆ ಅಂತ ಕೊಟ್ಟಿರ್ತಾನೆ. ಇಟ್ ಮೀನ್ಸ್ 0.0 ಹಾಕಿದ್ದು ಅಂದ್ರೆ 16. 0.16 ರಷ್ಟು ಕಡಿಮೆ ಇರ್ತದೆ ಚಂದ್ರನ ಗುರುತ್ವಾಕರ್ಷಣೆ ಭೂಮಿಯ ಗುರುತ್ವಾಕರ್ಷಣೆಗೆ ಹೋಲಿಕೆ ಮಾಡಿದರೆ. ಹೀಗಾಗಿ ಭೂಮಿಯಲ್ಲಿ ತೂಗುವಂಥ ವಸ್ತುಗಳು ಚಂದ್ರನಲ್ಲಿ ಹೋದ್ಕೊಳ್ಳೆ ತನ್ನ ತೂಕವನ್ನು ಕಡಿಮೆ ಮಾಡ್ತಾವೆ. ಜಸ್ಟ್ ತೂಕದಲ್ಲಿ ಅಷ್ಟೇ ವ್ಯತ್ಯಾಸ ಆಗ್ತಿರ್ತದನ. ದ್ರವ್ಯರಾಶಿ ಸೇಮ್ ಇರ್ತದೆ. ಏನು ದ್ರವ್ಯರಾಶಿಯನ್ನು ಹೊಂದ್ಕೊಂಡು ಬಂದಿರ್ತಾವೆ ಅದೇ ದ್ರವ್ಯರಾಶಿ ಇರ್ತದೆ. ನಾವು ದ್ರವ್ಯರಾಶಿಯನ್ನು ಮಾಸ್ ಅಂತ ಕರಿತಾವೆ, ತೂಕವನ್ನು ವೇಟ್ ಅಂತ ಕರಿತಾವೆ. ವೇಟ್ ಡಿಪೆಂಡ್ಸ್ ಆನ್ ಗ್ರಾವಿಟಿ ಬಟ್ ನಾಟ್ ಮಾಸ್. ಮಾಸ್ ಯಾವಾಗಲೂ ಗ್ರಾವಿಟಿಯನ್ನು ಡಿಪೆಂಡ್ ಆಗಿರೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ ಅದರ ತೂಕ ಬದಲಾಗ್ತದ ಹೊರತು ಅದರ ದ್ರವ್ಯರಾಶಿ ಅಲ್ಲ. ಓಕೆ, ಚಂದ್ರನ ಮ್ಯಾಗಿಂತ್ರ ಭೂಮಿಗೆ ತೊಗೊಂಬರಿ, ಭೂಮಿ ಮ್ಯಾಗಿಂತ್ರ ಚಂದ್ರನ ತೋದು ಹೋಗ್ರಿ, ಅಲ್ಲಿ ಏನೇ ಬದಲಾದರೂ ಜಸ್ಟ್ ತೂಕ ಅಷ್ಟೇ, ವೇಟ್ ಅಷ್ಟೇ ಬದಲಾಗ್ತಿರ್ತದೆ ಎಂದು ಅದರ ದ್ರವ್ಯರಾಶಿ ಏನೂ ಚೇಂಜಸನ್ನು ಪಡ್ಕೋದಿಲ್ಲ. ಓಕೆ, ಇದು ಈ ಪ್ರಶ್ನೆಯ ಉತ್ತರವಾಗಿರ್ತದೆ. ಇನ್ನು ಚಂದ್ರನ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಂದ್ರೆ ಭೂಮಿಗಿರುವಂತಹ ಏಕೈಕ ನೈಸರ್ಗಿಕ ಉಪಗ್ರಹ ಆಗಿದ್ದಾನೆ ಚಂದ್ರ. ಭೂಮಿಯಿಂದ 3,84,400 ಕಿಲೋಮೀಟರ್, 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ. ನಾವು ಚಂದ್ರಯಾನ 1 ಮಾಡಿದ್ವಿ, ಚಂದ್ರಯಾನ 2 ಮಾಡಿದ್ವಿ, ಚಂದ್ರಯಾನ 3 ಕೂಡ ಮಾಡಿದ್ವಿ ಮೊನ್ನೆ 2023 ಆಗಸ್ಟ್ 23ನೇ ತಾರೀಕು. ಅದನ್ನು ನಮ್ಮ ಪ್ರಧಾನಮಂತ್ರಿ ಅವರು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಕೂಡ ಘೋಷಣೆ ಮಾಡಿದರು. ಇಸ್ರೋದ ಮುಖ್ಯಸ್ಥರು ಎಸ್ ಸೋಮನಾಥ್ ಅವರಾಗಿದ್ದರು. ಎಸ್ ಸೋಮನಾಥ್ ಅವರಿಗೆ ಮೊನ್ನೆ ಕಾಯಕಶ್ರೀ ಪ್ರಶಸ್ತಿ ಕೂಡ ಲಭಿಸೈತಿ. ಹಿಂಗೆ ಅದ್ರ ರಿಲೇಟೆಡ್ ನೀವು ಮತ್ತೆ GK ಪಾಯಿಂಟ್ಸ್ಗಳನ್ನು ಮಾಡ್ಕೋತಾ ಹೋಗ್ಬೇಕು. ಓಕೆ, ಎಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ 3 ಹೇಳಿಕೆಗಳು ಸರಿ ಅದಾವ, ಒಂದು ಹೇಳಿಕೆ ತಪ್ಪಾಗದ. ಯಾವುದು ಅಂತ ಕೇಳಿ,
ತಾಪಮಾನ ಹೆಚ್ಚಾದಂತೆ ಗಾಳಿಯಲ್ಲಿ ಶಬ್ದದ ವೇಗವು ಹೆಚ್ಚಾಗ್ತದ. ಶಬ್ದದ ರಿಲೇಟೆಡ್ ಆಗಿರುವಂಥ ಕ್ವಶನ್ ಅದ. ಓಕೆ, ತಾಪಮಾನ ಹೆಚ್ಚಿಗೆ ಆದಂತ ಇಲ್ಲಿ ಏನಾಗ್ತದ, ಶಬ್ದದ ವೇಗ ಕೂಡ ಹೆಚ್ಚಾಗ್ತದ ಅಂತ ಕೇಳಿದಾರೆ. ದಿಸ್ ಈಸ್ ರೈಟ್ ಸ್ಟೇಟ್ಮೆಂಟ್. ತಾಪಮಾನವು ಶಬ್ದವು ತಾಪಮಾನವನ್ನ ಅವಲಂಬನೆ ಆಗಿರ್ತದೆ. ಇನ್ನು ನೆಕ್ಸ್ಟ್, ಗಾಳಿಯಲ್ಲಿ ಶಬ್ದದ ಜವ ಒತ್ತಡಕ್ಕೆ ಅಧೀನವಾಗಿ ಇರುವುದಿಲ್ಲ. ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಓಕೆ, ಅದ್ರ ಒತ್ತಡಕ್ಕೆ ಏನೂ ಅಧೀನವಾಗಿರುವುದಿಲ್ಲ. ಈಗ ಒತ್ತಡ ಪ್ರೆಷರ್ಕ ಶಬ್ದಕ್ಕೆ ಅಷ್ಟಾಗಿ ರಿಲೇಟೆಡ್ ಆಗಿ ನಾವು ನೋಡೋದಿಲ್ಲ. ಗಾಳಿಯಲ್ಲಿ ಶಬ್ದದ ವೇಗವು ತೇವಾಂಶ ಹೆಚ್ಚಿದಂತೆಲ್ಲ ಕಡಿಮೆ ಆಗುತ್ತದೆ. ಎಸ್, ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ತೇವಾಂಶ ಹೆಚ್ಚಿದಂತೆಲ್ಲ ಶಬ್ದದ ವೇಗವು ಹೆಚ್ಚಾಗ್ತದೆ, ನಾಟ್ ಕಡಿಮೆ ಆಗುವುದಿಲ್ಲ, ಹೆಚ್ಚಾಗ್ತಿರ್ತದೆ. ಓಕೆ, ನಾವು ಹ್ಯುಮಿಡಿಟಿ ಅಂತ ನೋಡ್ತೀವಿ. ಬೇಸಿಗೆ ಕಾಲದಲ್ಲಿ ಶಬ್ದದ ವೇಗಕ್ಕಿಂತಲೂ ಮಳೆಗಾಲದಲ್ಲಿ ಆಗುವಂಥ ಶಬ್ದದ ವೇಗ ಹೆಚ್ಚಾಗಿರ್ತದೆ. ವಾತಾವರಣದಲ್ಲಿ ಹ್ಯುಮಿಡಿಟಿ ಹೆಚ್ಚುತ್ತಂದ್ರೆ ಅಥವಾ ಆರ್ದ್ರತೆ ಹೆಚ್ಚುತ್ತಂದ್ರೆ ಶಬ್ದದ ವೇಗ ಕೂಡ ಹೆಚ್ಚಾಗ್ತಿರ್ತದೆ. ಥರ್ಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಫೋರ್ತ್ ಸ್ಟೇಟ್ಮೆಂಟ್ ಅನ್ನು ಗಮನಿಸೋಣ. ಮಾಧ್ಯಮದ ವೇಗವು ಹೆಚ್ಚಾದಂತೆ ಶಬ್ದದ ವೇಗವು ಹೆಚ್ಚಾಗ್ತದೆ. ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಮಾಧ್ಯಮದ ವೇಗ ಹೆಚ್ಚಾದಂತೆ ಶಬ್ದದ ವೇಗ ಕೂಡ ಹೆಚ್ಚಾಗ್ತದೆ. ಇಲ್ಲಿ ಶಬ್ದ ಅಥವಾ ಸೌಂಡ್, ಇದ್ರ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ತಿಳ್ಕೊಬೇಕು ಕಾನ್ಸೆಪ್ಟ್ ಅನ್ನ. ಅಂದ್ರೆ ಶಬ್ದದ ವೈಜ್ಞಾನಿಕ ಹೆಸರನ್ನ ನಾವು ಅಥವಾ ಅದ್ರ ಬಗ್ಗೆ ಸ್ಟಡಿ ಮಾಡುವುದನ್ನ ಅಕೌಸ್ಟಿಕ್ ಅಂತ ಹೇಳಿ ಕರಿತೀವಿ. ಇನ್ನು ಶಬ್ದ ಯಾವ ಮಾಧ್ಯಮದಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತದ ಅಂತೇಳಿ ಒಂದು ಲಿಸ್ಟ್ ಮಾಡಿದ್ವು ಅಂದ್ರೆ ನಾವು ಶಬ್ದ ಚಲಿಸಲು ಮಾಧ್ಯಮದ ಅವಶ್ಯಕತೆ ಇದನ್ನ. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಓಕೆ, ಶಬ್ದ ಗಾಳಿಯಲ್ಲಿ ಹಾಗೂ ನೀರಿನಲ್ಲಿ ಮತ್ತು ಯಾವುದೇ ಲೋಹದ ವಸ್ತುಗಳಲ್ಲಿ, ಮುಖ್ಯವಾಗಿ ಉಕ್ಕನ್ನ ನಾವು ಪರಿಗಣನೆ ಅಥವಾ ಅಲ್ಯೂಮಿನಿಯಂ ಅನ್ನ ಪರಿಗಣನೆಗೆ ತಗೊಂಡು ಅಂದ್ರೆ ಶಬ್ದದ ವೇಗ ಏನಾಗಿರ್ತದ ಅಂತ ನೋಡಿದ್ವು ಅಂದ್ರೆ ಗಾಳಿಯಲ್ಲಿ ಶಬ್ದದ ವೇಗ 332 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 332 ಮೀಟರ್ ಸ್ಪೀಡಾಗಿ ಹೋಗ್ತದ ಶಬ್ದ. ನೀರಿನಲ್ಲಿ ನೋಡಿದ್ವು ಅಂದ್ರೆ 1500 ಮೀಟರ್ ಪರ್ ಸೆಕೆಂಡ್, ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್ ಪರ್ ಸೆಕೆಂಡ್. ನೀರಿನಲ್ಲಿ ಶಬ್ದದ ವೇಗ ಹೆಚ್ಚಾಗಿರ್ತದೆ ಗಾಳಿಯನ್ನ ಕಂಪೇರ್ ಮಾಡಿದ್ವು ಅಂದ್ರೆ. ಇನ್ನು ನೆಕ್ಸ್ಟ್, ಲೋಹ, ಮುಖ್ಯವಾಗಿ ಉಕ್ಕು ಮತ್ತು ಅಲ್ಯೂಮಿನಿಯಂನಲ್ಲಿ ನೋಡಿದ್ರೆ ಅಲ್ಯೂಮಿನಿಯಂನಲ್ಲಿ ಇನ್ನೂ ಸ್ಪೀಡ್ ಹೋಗ್ತದೆ. ಉಕ್ನಲ್ಲಿ ನೋಡಿದ್ವು ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನಾ ಹೇಳ್ತೀನಿ 5000 ಮೀಟರ್ ಪರ್ ಸೆಕೆಂಡ್. ಇಟ್ ಮೀನ್ಸ್ 5 ಕಿಲೋಮೀಟರ್ ಪರ್ ಸೆಕೆಂಡ್. ಓಕೆ, ಲೋಹದ ವಸ್ತುಗಳಲ್ಲಿ ನಾವು ಶಬ್ದದ ವೇಗವನ್ನ ಹೈಯೆಸ್ಟ್ ಆಗಿ ನೋಡ್ತೀವಿ. ಅದನ್ನು ಹೊರತುಪಡಿಸಿದ್ರೆ ನೀರಿನಲ್ಲಿ, ಗಾಳಿಯಲ್ಲಿ ಅತಿ ಕಡಿಮೆಯಾಗಿ ಶಬ್ದ ಹೋಗುವುದನ್ನು ನೋಡ್ತೀವಿ. ಇನ್ನು ಶಬ್ದವನ್ನ ನಾವು 3 ಪ್ರಕಾರಗಳನ್ನಾಗಿ ವಿಂಗಡಿಸ್ತೇವೆ. ಶ್ರಾವ್ಯ ಶಬ್ದ, ಅಶ್ರಾವ್ಯ ಶಬ್ದ, ಅಶ್ರಾವ್ಯ, ಇನ್ನೊಂದು ಶ್ರವಣಾತೀತ ಶಬ್ದ. ಓಕೆ, ಶ್ರಾವ್ಯ ಶಬ್ದ ಅಂದ್ರೆ ನಮಗೆ ಕೇಳಿಸುವಂಥ ಶಬ್ದ, ನಾ ಮಾತಾಡುವಂಥ ಮಾತು ಇದೆ. ಇನ್ನು ಶಬ್ದವನ್ನು ಅಳೆಯಲು ಬಳಸುವಂಥ ಏಕಮಾನ ಡೆಸಿಬಲ್. ನಾ ಮಾತಾಡೋದು ಅಪ್ರಾಕ್ಸಿಮೇಟ್ಲಿ 40 to 60 ಡೆಸಿಬಲ್ ಆಗಿರ್ತದೆ. ಈ ಶಬ್ದವನ್ನು ನಾವು ಹರ್ಡ್ಸ್ಗಳಲ್ಲಿ ಅಂದ್ರೆ ಅದರ ತರಂಗ ದೂರವನ್ನು ಹರ್ಡ್ಸ್ಗಳಲ್ಲಿ ನೋಡಿದ್ವು ಅಂದ್ರೆ ಶ್ರಾವ್ಯ ಶಬ್ದದ ತರಂಗ ಎಷ್ಟಿರ್ತದೆ ಅಂದ್ರೆ ಅದರ ಆವೃತ್ತಿ ಎಷ್ಟಿರ್ತದೆ ಅಂದ್ರೆ 20 ಹರ್ಡ್ಸ್ಗಳಿಂದ 20 ಕಿಲೋ ಹರ್ಡ್ಸ್. ಇಟ್ ಮೀನ್ಸ್ 20,000 ಹರ್ಡ್ಸ್ಗಳಷ್ಟು ಅದರ ಆವೃತ್ತಿ ಇರ್ತದೆ, ಅಂದ್ರೆ ನಮಗೆ ಕೇಳಿಸುವಂಥ ಶಬ್ದ ಇದೆ. ಇನ್ನು 20 ಹರ್ಡ್ಸ್ಗಳಿಗಿಂತ ಕಡಿಮೆ ಇತ್ತಂದ್ರೆ 20 ಹರ್ಡ್ಸ್ಗಳಿಗಿಂತ ಕಡಿಮೆ ಇತ್ತಂದ್ರೆ ಇದು ಅಶ್ರಾವ್ಯ ಶಬ್ದ, ನಮಗೆ ಕೇಳಿಸುವುದಿಲ್ಲ ಇದು. ಇನ್ನು ಶ್ರವಣಾತೀತ ಶಬ್ದ ಎಷ್ಟಿರ್ತದೆ ಅಂದ್ರೆ 20 ಕಿಲೋ ಹರ್ಡ್ಸ್ಗಳಿಗಿಂತ ಮೇಲ್ಪಟ್ಟಿರ್ತದೆ. ಓಕೆ, ಮೇಲಿರ್ತದೆ 20,000 ಹರ್ಡ್ಸ್ಗಳಿಗಿಂತ ಉನ್ನತವಾಗಿರ್ತದೆ. ಅದನ್ನು ನಾವು ಶ್ರವಣಾತೀತ ಶಬ್ದ ಅಂತ ಹೇಳಿ ಕರಿತೀವಿ. ನಾವು ಸೋನಾರ್ಗಳಲ್ಲಿ ಈ ಶ್ರವಣಾತೀತ ತರಂಗಗಳನ್ನು ಯೂಸ್ ಮಾಡ್ತಿರ್ತೀವಿ. ಇನ್ನು ಅಶ್ರಾವ್ಯ ಶಬ್ದಗಳು ಕೆಲವೊಂದಿಷ್ಟು ಪ್ರಾಣಿಗಳು ಯೂಸ್ ಮಾಡ್ತಾರೆ ಅಂದ್ರೆ ಅವು ಬಳಸ್ತಾವ. ಇನ್ನು ಶ್ರಾವ್ಯ ಶಬ್ದ ನಮಗೆ ಕೇಳಿಸುವಂಥ ಶಬ್ದ. ಓಕೆ, ಶಬ್ದದ ಏಕಮಾನ ಯಾವುದು ಅಂದ್ರೆ ಡೆಸಿಬಲ್ ಅಂತ ನೋಡಿದ್ವಿ. ಶಬ್ದದ ವೈಜ್ಞಾನಿಕವಾಗಿ ಸ್ಟಡಿ ಮಾಡುವಂಥದ್ದನ್ನು ನಾವು ಅಕೌಸ್ಟಿಕ್ ಅಂತೇಳಿ ಕರಿತೀವಿ. ಓಕೆ, ಇದು ಶಬ್ದದ ಬಗ್ಗೆ ಇರುವಂಥ ಒಂದು ಮಾಹಿತಿ. ಶಬ್ದದ ಅಲೆಗಳು ಯಾವಾಗಲೂ ನೀಲ ಅಲೆಗಳಾಗಿರ್ತಾವೆ, ನೀಲ ತರಂಗದ ರೂಪದಲ್ಲಿ ಅವ ಚಲಿಸ್ತಿರ್ತಾವ. ಓಕೆ, ಎಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆಗೊಳಿಸುವಂಥ ಗ್ರಂಥಿ ಯಾವುದು? ಅಂದರೆ ಇನ್ಸುಲಿನನ್ನು ಬಿಡುಗಡೆ ಮಾಡುವಂತಹ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ. ಗ್ರಂಥಿಗಳ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಮಾನವನಲ್ಲಿ ಹಲವಾರು ಗ್ರಂಥಿಗಳಿದಾವ. ನಾವು ಮೇಲಿಂದ ಕೆಳಗೆ ನೋಡ್ಕೋತಾ ಹೋದ್ವು ಅಂದ್ರೆ ಮುಖ್ಯವಾಗಿ ನಮ್ಮ ಮೆದುಳಿನಲ್ಲಿ ಪಿಟ್ಯೂಟರಿ ಗ್ರಂಥಿ, ಹಂಗೆ ಕೆಳಗೆ ಬಂದು ಅಂದ್ರೆ ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿಯ ಹಿಂದೆ ಪ್ಯಾರಾಥೈರಾಯ್ಡ್ ಗ್ರಂಥಿ, ಹಂಗೆ ಕೆಳಗೆ ಬಂದು ಅಂದ್ರೆ ಯಕೃತ್. ಓಕೆ, ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್. ನಾವು ಅದನ್ನು ಪಿತ್ತ ಜನಕಾಂಗ ಅಂತ ಕರಿತೇವೆ, ಈರಿ ಅಂತ ಕರಿತೇವೆ, ಲಿವರ್ ಅಂತ ಕರಿತೇವೆ. ಓಕೆ, ಆಮೇಲೆ ಅದ್ರ ಕೆಳಗೆ ಜಠರದ ಕೆಳಗೆ ಮೆದೋಜೀರಕ ಗ್ರಂಥಿ. ಇನ್ನು ಮುಖ್ಯವಾಗಿ
ಕಿಡ್ನಿಗಳನ್ನು ನೋಡಿದ್ವು ಅಂದ್ರೆ ಕಿಡ್ನಿಗಳನ್ನು ನಾವು ಮೂತ್ರಪಿಂಡಗಳು ಅಥವಾ ಮೂತ್ರ ಜನನಾಂಗಗಳು ಅಂತೇಳಿ ಕರಿತೇವೆ. ಈ ಕಿಡ್ನಿಗಳ ಮೇಲೆ ಅಡ್ರಿನಲ್ ಗ್ರಂಥಿಗಳು ಕೂಡ ಕಂಡು ಬರ್ತಾವೆ. ಇನ್ನು ಗಂಡಿನಲ್ಲಿ ವೃಷಣಗಳು, ಹೆಣ್ಣಿನಲ್ಲಿ ಯಾವುದು ಗಂಡಿನಲ್ಲಿ ವೃಷಣಗಳು, ಹೆಣ್ಣಿನಲ್ಲಿ ಅಂಡಾಶಯ. ಓಕೆ, ಈ ರೀತಿಯಾದಂಥ ಗ್ರಂಥಿಗಳನ್ನ ನೋಡ್ತೀವಿ. ಫಸ್ಟ್ ಒಂದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನು ನಾವು ಮಾಡೋಣ. ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್, ಓಕೆ, ಇದ್ರ ಹಿಂದೆನ ಪ್ಯಾರಾಥೈರಾಯ್ಡ್, ಆಮೇಲೆ ಯಕೃತ್, ಇದಕ್ಕೆ ನಾವು ಪಿತ್ತ ಜನಕಾಂಗ ಅಂತ ಕೂಡ ಕರಿತೇವೆ. ಇಂಗ್ಲೀಷಲ್ಲಿ ಲಿವರ್ ಅಂತ ಕೂಡ ಕರಿತೇವೆ. ವಿಜ್ಞಾನದಾಗ ಒಂದು ಗಾದೆ ಮಾತದ, ಲವರ್ ಇರಲಿಲ್ಲ ಅಂದ್ರೂ ಲಿವರ್ ಚಲೋ ತಂಗಿ ಇರ್ಬೇಕಂತೇಳಿ. ಹೀಗಾಗಿ ಲಿವರ್ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ. ಇದು ಭಾಳ ಹೆಲ್ಪ್ ಕೂಡ ಆಗ್ತದೆ, ಮುಂದೆ ಹೇಳ್ತಾನೆ ಇದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಮೆದೋಜೀರಕ ಗ್ರಂಥಿ, ಮೆದೋಜೀರಕ. ಇನ್ನು ನೆಕ್ಸ್ಟ್ ಪ್ಯಾಂಕ್ರಿಯಸ್ ಅಂತೇಳಿ ಕರಿತೇವೆ ನಾವು ಮೆದೋಜೀರಕ ಗ್ರಂಥಿಗೆ. ಅದಾದ ಕೂಡಲೇ ಗಂಡಿನಲ್ಲಿ ವೃಷಣಗಳು, ಹೆಣ್ಣಿನಲ್ಲಿ ಅಂಡಾಶಯ. ಓಕೆ, ಆಮೇಲೆ ಮೂತ್ರ ಜನಕಾಂಗದ ಮೇಲೆ ಯಾವುದು ಅಡ್ರಿನಲ್ ಗ್ರಂಥಿ. 2 ಅಡ್ರಿನಲ್ ಗ್ರಂಥಿ ಇರ್ತಾವ. ಎಸ್, ಇಷ್ಟು ಮುಖ್ಯವಾದದ್ದು ನಾವು ಕಲಿಬೇಕಾಗ್ತದೆ ಗ್ರಂಥಿಗಳ ಬಗ್ಗೆ ನೋಡೋದಾದ್ರೆ. ಇನ್ನು ಪಿಟ್ಯೂಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಅಂತ ಕರೀತಾರೆ. ಮಾಸ್ಟರ್ ಗ್ಲ್ಯಾಂಡ್ ಆಫ್ ಪಿಟ್ಯೂಟರಿ. ಪಿಟ್ಯೂಟರಿ ಈಸ್ ಮಾಸ್ಟರ್ ಗ್ಲ್ಯಾಂಡ್, ನಮ್ಮ ಇಡೀ ದೇಹದಲ್ಲಿ ಹ್ಯೂಮನ್ ಬಾಡಿಯಲ್ಲಿರುವಂಥ ಮಾಸ್ಟರ್ ಗ್ಲ್ಯಾಂಡ್. ಇದನ್ನು ನಿರ್ವಹಣೆ ಮಾಡೋದು ಮತ್ತು ಹೈಪೋಥಲಾಮಸ್, ಅದು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್. ಓಕೆ, ನಾವು ಅಧ್ಯಯನದ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಪಿಟ್ಯೂಟರಿ ಬಗ್ಗೆ ಚೆಂದಂಗೆ ಓದ್ಕೋಬೇಕು. ಪಿಟ್ಯೂಟರಿ ಗ್ರಂಥಿ ನಮ್ಮ ಮೆದುಳಿನಲ್ಲಿ ಇರ್ತದೆ, ಸಣ್ಣ ಜೋಳದ ಕಾಳಿನ ಆಕಾರದಲ್ಲಿರುವಂಥ ಗ್ರಂಥಿ. ಈ ಪಿಟ್ಯೂಟರಿ ಗ್ರಂಥಿ ಗ್ರೋತ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಿರ್ತದೆ. ಓಕೆ, ಬೆಳವಣಿಗೆಯ ಹಾರ್ಮೋನ್ ಅಂತೇಳಿ ಕರಿತೇವೆ ನಾವು. ಗ್ರೋತ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆತಂದ್ರೆ ಅಷ್ಟೇ ನಮ್ಮ ಬೆಳವಣಿಗೆ ಕರೆಕ್ಟ್ ಆಗಿರ್ತದೆ. ಜಾಸ್ತಿ ಪ್ರೊಡ್ಯೂಸ್ ಆತಂದ್ರೆ ಹೆಚ್ಚಿನ ಬೆಳವಣಿಗೆಯನ್ನು ಹೊಂತವು, ಕಡಿಮೆ ಪ್ರೊಡ್ಯೂಸ್ ಆತಂದ್ರೆ ಕಡಿಮೆ ಬೆಳವಣಿಗೆಯನ್ನು ಹೊಂತವು. ಜಾಸ್ತಿ ಏನಾದರೂ ಬೆಳವಣಿಗೆಯಾಗಿ ಹೆಚ್ಚಿನ ಬೆಳವಣಿಗೆ ಹೊಂದತ್ತಿದ್ವು ಅಂದ್ರೆ ಅದಕ್ಕೆ ನಾವು ಗಿಗ್ನಾಟಿಸಮ್ ಅಂತೇಳಿ ಕರಿತೇವೆ. ಓಕೆ, ಇದೊಂದು ಥರ ರೋಗ ಇದೆ ಗಿಗ್ನಾಟಿಸಮ್. ಇನ್ನು ಕಡಿಮೆ ಪ್ರೊಡ್ಯೂಸ್ ಆಗಿ ಭಾಳ ನೀವು ನೋಡಿರ್ತಾರೆ, ವಯಸ್ಸರ ಆಗಿರ್ತಾವೆ, 40-50 ವಯಸ್ಸಾಗಿರ್ತಾವೆ, ಈಟ ಇರ್ತಾವೆ ನಾವು. ಓಕೆ, ಅದಕ್ಕೆ ಕಾರಣ ಏನಂದ್ರೆ ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡುವಂತಹ ಗ್ರೋತ್ ಹಾರ್ಮೋನ್ ಸರಿಯಾಗಿ ಅವನಲ್ಲಿ ಬೆಳವಣಿಗೆಯನ್ನು ಉಂಟು ಮಾಡಿಸಿಲ್ಲ. ಆ ರೋಗಕ್ಕೆ ನಾವೇನಂತ ಕರಿತಾವೆ ಅಂದ್ರೆ ಡ್ವಾರ್ಫಿಸಮ್. ಇದ್ರ ಬಗ್ಗೆ ಕ್ವಶನ್ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಗಿಗ್ನಾಟಿಸಮ್ ಅಂದ್ರೆ ಗ್ರೋತ್ ಹಾರ್ಮೋನ್ ಹೆಚ್ಚಾಗಿ, ಪಿಟ್ಯೂಟರಿ ಗ್ರಂಥಿ ಪ್ರೊಡ್ಯೂಸ್ ಮಾಡುವಂಥ ಗ್ರೋತ್ ಹಾರ್ಮೋನ್ ಹೆಚ್ಚಾಗಿ ಉದ್ದಕ್ಕೆ ಬೆಳೆದಾನು ಅವನ ವಯಸ್ಸಿಗೂ ಮೀರಿ. ಡ್ವಾರ್ಫಿಸಮ್ ಅಂದ್ರೆ ಹಾರ್ಮೋನ್ ಕಡಿಮೆ ಆಗಿ ಬೆಳೆದಾನ, ವಯಸ್ಸಾಗಿರ್ತಾವ ಬಟ್ ಬೆಳವಣಿಗೆ ಆಗಿಲ್ಲ. ಓಕೆ, ಇದು ಪಿಟ್ಯೂಟರಿ ಗ್ರಂಥಿಯ ಒಂದು ವ್ಯವಸ್ಥೆ, ಗ್ರೋತ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ. ಇನ್ನು ಥೈರಾಯ್ಡ್ ಗ್ರಂಥಿಯನ್ನು ನೋಡಿದ್ವು ಅಂದ್ರೆ ಥೈರಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದು ಥೈರಾಕ್ಸಿನ್, ಇದು ಚಯಾಪಚಯ ಕ್ರಿಯೆಗೆ ಹೆಲ್ಪ್ ಆಗ್ತದೆ. ಇನ್ನು ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವ ವಿಕಸನ ಕೂಡ ಈ ಥೈರಾಕ್ಸಿನ್ ಹಾರ್ಮೋನಿಂದ ನಿರ್ಧಾರವಾಗ್ತಿರ್ತದೆ. ಇನ್ನು ಯಕೃತ್ ಮುಖ್ಯವಾಗಿ ದೇಹದ ಒಳ ಅಂಗಗಳಲ್ಲಿ ಅತ್ಯಂತ ದೊಡ್ಡ ಅಂಗ ಅಂತ ಕರಿತೇವೆ. ಮುಖ್ಯವಾಗಿ ಗ್ರಂಥಿಗಳಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್. ಇದು ಬೈಲ್ ರಸವನ್ನು ಬಿಡುಗಡೆ ಮಾಡ್ತಿರ್ತದೆ. ಬೈಲ್ ರಸ, ಇದನ್ನು ನಾವು ನಮ್ಮ ಆಡು ಭಾಷೆದಾಗ ಹೇಳ್ಬೇಕಂದ್ರೆ ಪಿತ್ತರಸ ಅಂತೇಳಿ ಕರಿತೇವೆ. ಪಿತ್ತರಸ. ಓಕೆ, ನಮಗೆ ಅವಾಗ ಪಿತ್ತ ಆಗ್ತಿರ್ತೈತೆ ನೋಡ್ರಿ. ಪಿತ್ತರಸವನ್ನು ಪ್ರೊಡ್ಯೂಸ್ ಮಾಡ್ತಿರ್ತದೆ. ಪ್ರೊಡ್ಯೂಸ್ ಮಾಡಿ ಏನು ಮಾಡ್ತಿರ್ತದೆ ಅಂದ್ರೆ ಒಮ್ಮೊಮ್ಮೆ ಜಠರಕ್ಕೆ ಕೂಡ ಕಳಿಸ್ತಿರ್ತದೆ. ಅಲ್ಲಿ ಆಹಾರದ ಜೀರ್ಣವಾಗಕ್ಕಿದು ಸಹಾಯ ಕೂಡ ಮಾಡ್ತಿರ್ತದೆ ಯಕೃತ್. ಇನ್ನು ಮುಖ್ಯವಾಗಿ ಅತ್ಯಂತ ಹೆಚ್ಚಿನ ಮೈಟೋಕಾಂಡ್ರಿಯಾಗಳು ಯಕೃತ್ನಲ್ಲಿ ಕಂಡು ಬರ್ತಾವೆ. ಯಕೃತ್ ಕತ್ತರಿಸಿದರೂ ಬೆಳೆಯುವಂತಹ ಒಂದು ಮಾನವನ ಭಾಗ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗ್ಲ್ಯಾಂಡ್. ಓಕೆ, ಇನ್ನು ನೆಕ್ಸ್ಟ್ ಮೆದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಸ್ ಅಂತ ಕರಿತಾವೆ. ಈ ಮೆದೋಜೀರಕ ಗ್ರಂಥಿ ಒಳಗೆ ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ಇರ್ತದೆ. ಇನ್ಸುಲಿನ್, ಈ ಇನ್ಸುಲಿನ್ ಹಾರ್ಮೋನ್ ಏನು ಮಾಡ್ತದೆ ಅಂದ್ರೆ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತಿರ್ತದೆ. ನಮ್ಮ ದೇಹದಲ್ಲಿ ಶುಗರ್ ಲೆವೆಲನ್ನು ಕಂಟ್ರೋಲೇಷನ್ ಮಾಡ್ತಿರ್ತದೆ. ಈ ಇನ್ಸುಲಿನ್ ಏನಾದರೂ ನಾನಾ ಕಾರಣಗಳಿಂದ ಏನಾದರೂ ತನ್ನ ಶಕ್ತಿಯನ್ನು ಕಳ್ಕೊಂತು ಅಥವಾ ಇನ್ಸುಲಿನ್ ಕಡಿಮೆ ಆತಂದ್ರೆ ನಮಗೆ ಶುಗರ್ ಅನ್ನುವಂಥ ಕಾಯಿಲೆ ಬರ್ತದೆ. ಶುಗರ್ ಅಂದ್ರೂ ಒಂದು, ಮಧುಮೇಹ ಅಂದ್ರೂ ಒಂದು, ಡಯಾಬಿಟಿಸ್ ಅಂದ್ರೂ ಒಂದು, ಸಕ್ಕರೆ ಕಾಯಿಲೆ ಅಂದ್ರೂ ಒಂದು, ಅದಕ್ಕೆ ಇರುವಂತಹ ನಾನಾ ಥರದ ಹೆಸರುಗಳವು. ಓಕೆ, ಈ ಕಾಯಿಲೆ ಬರ್ತದೆ. ಆಮೇಲೆ ಇದು ದೇವ್ರು ಕೊಟ್ಟದ್ದು ಇನ್ಸುಲಿನ್ ಇದು. ದೇವ್ರು ಕೊಟ್ಟದ್ದು ಇನ್ಸುಲಿನ್ ಬಾದ ಆತಂದ್ರೆ ಇನ್ನೊಬ್ಬ ದೇವ್ರು ಯಾರು? ಡಾಕ್ಟರ್ ಇನ್ಸುಲಿನ್ ಗುಳಿಗೆಯನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮಗೆ. ಅದ್ರ ಮ್ಯಾಗ ನಾವು ಜೀವನ ನಡೆಸೋದು ಆಕೈತಿ. ಓಕೆ,
ಆದಷ್ಟು ಇನ್ಸುಲಿನನ್ನು ಕಾಪಾಡ್ಕೋಬೇಕು ನಾವು, ಅಂದ್ರೆ ನಮಗೆ ಶುಗರ್ ಕಂಟ್ರೋಲ್ದಾಗ ಇರ್ತದೆ. ಇನ್ನು ನೆಕ್ಸ್ಟ್ ಗಂಡಿನಲ್ಲಿ ವೃಷಣಗಳು ಅಂತ ಹೇಳಿನಿ, ಹೆಣ್ಣಿನಲ್ಲಿ ಅಂಡಾಂಶ ಅಂತ ಹೇಳಿನಿ. ಓಕೆ, ಗಂಡಿನಲ್ಲಿ ವೃಷಣಗಳು 2 ರೀತಿಯಾದಂಥ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಒಂದು ಟೆಸ್ಟೋಸ್ಟಿರಾನ್, ಎರಡನೇದು ಆಂಡ್ರೋಜನ್. ಟೆಸ್ಟೋಸ್ಟಿರಾನ್ ಮತ್ತು ಆಂಡ್ರೋಜನ್ ಈ 2 ಹಾರ್ಮೋನ್ಗಳು ಏನು ಮಾಡ್ತಾವ ಅಂದ್ರೆ, ಟೆಸ್ಟೋಸ್ಟಿರಾನ್ ಗಂಡಿನಲ್ಲಿ ದ್ವಿತೀಯಕ ಲಕ್ಷಣಗಳನ್ನು ತೋರಿಸ್ಪಡಿಸ್ತಾವ. ಫಾರ್ ಎಕ್ಸಾಂಪಲ್, ಈಗ 14 ವಯಸ್ಸು ಅಥವಾ 15 ವಯಸ್ಸು ಆಗೋ ಮಟನ ಗಂಡಿನ ಲಕ್ಷಣಗಳು ಬೇರೆ ಇರ್ತಾವ. ಆಮೇಲೆ ದಿಢೀರನೆ ಲಕ್ಷಣಗಳು ಬದಲಾಗಕ್ಕೆ ಸ್ಟಾರ್ಟ್ ಆಕಾವ. ಧ್ವನಿ ಗಡಸಾಗೋದಾಗಿರ್ಬೋದು, ನಮ್ಮ ಮೈ ಗಡಸಾಗೋದಾಗಿರ್ಬೋದು, ನಮ್ಮಲ್ಲಿ ವೀರ್ಯಗಳ ಉತ್ಪತ್ತಿಗಳಾಗಿರ್ಬೋದು, ಇವು ಗಂಡಿನ ದ್ವಿತೀಯಕ ಲಕ್ಷಣಗಳು. ಇವನ್ನ ಕಂಟ್ರೋಲ್ ಮಾಡೋದು ಯಾವಂದ್ರೆ ಈ ಟೆಸ್ಟೋಸ್ಟಿರಾನ್ ಮತ್ತು ಆಂಡ್ರೋಜನ್. ಇದೇ ರೀತಿ ಹೆಣ್ಣಿನ ಅಂಡಾಶಯದಲ್ಲಿ 2 ರೀತಿಯಾದಂಥ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗ್ತಾವು. ಯಾವ್ಯಾವು ಅಂದ್ರೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ಓಕೆ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಕೂಡ ಹೆಣ್ಣಿನಲ್ಲಿ ದ್ವಿತೀಯಕ ಲಕ್ಷಣಗಳನ್ನು ಉಂಟು ಮಾಡ್ತಾವೆ. ಹೆಣ್ಣು ಒಂದು 12-13 ವಯಸ್ಸು ಮಟನ ಬೇರೆ ಇರ್ತಾಳೆ. ಆಮೇಲೆ ದಿಢೀರಾದಂಥ ಬದಲಾವಣೆ, ಮುಖ್ಯವಾಗಿ ಸ್ತನಗಳ ಬೆಳವಣಿಗೆ ಆಗಿರ್ಬೋದು, ಮೈ ಮೃದುವಾಗುವಿಕೆ ಆಗಿರ್ಬೋದು, ತನ್ನ ಧ್ವನಿಯಲ್ಲಿ ಬದಲಾವಣೆ ಆಗಿರ್ಬೋದು. ಓಕೆ, ಈ ರೀತಿಯಾದಂಥ ಹೆಣ್ಣು ದ್ವಿತೀಯಕ ಲಕ್ಷಣಗಳಿಗೆ ಒಳಪಡ್ತಾಳೆ. ಅಲ್ಲಿ ಕಂಡುಬರುವಂಥ ಹಾರ್ಮೋನ್ಗಳ ಇವ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್. ಇನ್ನು ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿಯನ್ನು ನಾವು ಸ್ಟಡಿ ಮಾಡಿದ್ವು ಅಂದ್ರೆ, ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಅನ್ನುವಂಥ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ. ಓಕೆ, ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದಾರೆ, ಅಡ್ರಿನಲ್ ಗ್ರಂಥಿ ಕಂಡು ಬರುವ ಭಾಗ ಯಾವುದು ಅಂಥೇಳಿ. ಮೂತ್ರಜನಕಾಂಗದ ಮೇಲೆ ಅಥವಾ ನಾವು ಕಿಡ್ನಿಗಳ ಮೇಲೆ ಅಂತ ಕರಿತೇವೆ. ತ್ರಿಕೋಣಾಕಾರದಾಗ ಇರ್ತದೆ. ಒಂದು KS ಕ್ವಶನ್ ಪೇಪರ್ದಾಗ ನೋಡಿದ್ನೆ, ಇದನ್ನ ಚಿತ್ರ ಕೊಟ್ಟು ಈ ಗ್ರಂಥಿ ಯಾವುದು ಅಂತ ಕೇಳಿದಾನ. ಓಕೆ, ಕಿಡ್ನಿಗಳ ಮೇಲೆ ಕಂಡು ಬರುವಂಥ ಗ್ರಂಥಿನ ಕಿಡ್ನಿ ಅಂತ ಅನ್ಕೋರಿ. ಇದರ ಮೇಲೆ ತ್ರಿಕೋಣಾಕಾರದಲ್ಲಿ ಕಂಡು ಬರುವಂಥ ಗ್ರಂಥಿನ ಅಡ್ರಿನಲ್ ಗ್ರಂಥಿಗಳು. ಇವು ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಯಾವುದಂದ್ರೆ ಅಡ್ರಿನಲಿನ್ ಹಾರ್ಮೋನ್. ಈ ಹಾರ್ಮೋನ್ ಅಂದ್ರೆ ಒಂದು ಟೈಪ್ ಆಫ್ ಕೆಮಿಕಲ್ ಇರುವಂಥ, ಡೈರೆಕ್ಟ್ ರಕ್ತಕ್ಕೆ ಪ್ರೊಡ್ಯೂಸ್ ಆಗ್ತಿರ್ತದೆ. ಇಲ್ಲಿ ಮುಖ್ಯವಾಗಿ ನಳಿಕಾ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳನ್ನ ನೋಡ್ತಾವೆ ನಾವು. ಆಲ್ಮೋಸ್ಟ್ ಇವೆಲ್ಲ ನಿರ್ನಾಳ ಗ್ರಂಥಿಗಳು. ಯಕೃತ್ತನ್ನು ಬಿಟ್ಟರೆ, ಯಕೃತ್ ಮಾತ್ರ ನಳಿಕಾ ಗ್ರಂಥಿ, ಇವೆಲ್ಲ ನಿರ್ನಾಳ ಗ್ರಂಥಿಗಳು. ಇವು ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಡೈರೆಕ್ಟ್ ರಕ್ತಕ್ಕೆ ಹೋಗ್ತದೆ. ಓಕೆ, ಈ ಅಡ್ರಿನಲಿನ್ ಹಾರ್ಮೋನ್ ಏನು ಮಾಡ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಸುಮ್ಮನೆ ಈಗ ಇರ್ತಾವು, ಏನಾದರೂ ಮ್ಯಾಗಿಂತ್ರ ಒಂದು ದಡ್ಡನ ಹಾವು ಬಿತ್ತು ಅಥವಾ ಏನಾದರೂ ಘಟನೆಗಳು ನಡೆದು ಅಂದ್ರೆ ನಮ್ಮಲ್ಲಿ ಏನಾಗ್ತದೆ, ತುರ್ತು ಪರಿಸ್ಥಿತಿ ಎದುರಾಗ್ತದೆ, ಎಮರ್ಜೆನ್ಸಿ ಬಂದಂಗೆ ಆಗ್ತದೆ. ಅವಾಗ ನಾವು ಎದೆ ಬಡಿತ ಹೆಚ್ಚಾಗ್ತಿರ್ತದೆ, ರಕ್ತ ಏರಿಳಿತ ಆಗ್ತಿರ್ತದೆ, ಒಂಥರ ಗಾಬರಿ ಆಗ್ತವೆ, ಬೆವರು ಬರ್ತಿರ್ತದೆ. ಇದನ್ನೆಲ್ಲ ಮಾಡುವುದರ ಮೂಲಕ ನಮ್ಮ ದೇಹವನ್ನು ಸಮತೋಲನ ಮಾಡುವಂಥ ಒಂದು ಹಾರ್ಮೋನ್ ಅಡ್ರಿನಲಿನ್ ಹಾರ್ಮೋನ್. ಹೀಗೆಲ್ಲ ಆಗ್ತಿರ್ಲಿಲ್ಲ ಅಂದ್ರೆ ನಾವು ಸ್ಪಾಟ್ ಡೆತ್ ಆಗ್ತಿದ್ವು ನಾವು. ಓಕೆ, ಎದೆ ಒಡೆದು ಬಿಡ್ತಿದ್ದು ಬಡ್ನ ನಮ್ಮದು. ಅದಾಗಬಾರ್ದು, ನಾವೆಲ್ಲ ಚಲೋ ಇರಬೇಕು ಅಂಥೇಳಿ ನಮ್ಮನ್ನ ಕಾಯುವಂಥ ಒಂದು ಹಾರ್ಮೋನ್ ಅದ. ಇದಕ್ಕೆ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರಿತೇವೆ. ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಓಕೆ, ಇದು ಯಾವಾಗಾದ್ರೂ ಕ್ವಶನ್ ಆದ್ರೆ ಬರಿಬೇಕು ನೀವು ಇದನ್ನ. ಎಮರ್ಜೆನ್ಸಿ ಹಾರ್ಮೋನ್ ಯಾವುದು? ಅಡ್ರಿನಲಿನ್ ಹಾರ್ಮೋನ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ. ಎಸ್ ಸ್ಪರ್ಧಾ ಮಿತ್ರರೇ, ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್, ಯಕೃತ, ಮೆದೋಜೀರಕ ಗ್ರಂಥಿ, ವೃಷಣಗಳು, ಅಂಡಾಂಶ ಹಾಗೂ ಅಡ್ರಿನಲ್ ಮಾನವನ ಪ್ರಮುಖವಾದಂಥ ಗ್ರಂಥಿಗಳ ಬಗ್ಗೆ ನಾವು ತಿಳಿತಾ ಹೋದ್ವಿ. ಹಾಗಾದ್ರೆ ನಮ್ಮ ಪ್ರಶ್ನೆಯನ್ನ ಈಗ ನೋಡೋಣ. ಈಗ ಪ್ರಶ್ನೆ ಇನ್ನೂ ರಿಲೇಟೆಡ್ ಆಗಿರ್ತದೆ ನಮಗೆ. ಇನ್ಸುಲಿನ್ ಹಾರ್ಮೋನನ್ನು ಬಿಡುಗಡೆಗೊಳಿಸುವ ಗ್ರಂಥಿ ಯಾವುದು ಅಂತ ಕೇಳಿದರೆ ನೀವು ಹೇಳ್ಬೋದು ಈಗ ಯಾವ ಗ್ರಂಥಿ? ಮೆದೋಜೀರಕ ಗ್ರಂಥಿ. ಮೆದೋಜೀರಕ ಗ್ರಂಥಿಯಲ್ಲಿ ಈ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ. ಓಕೆ, ಇನ್ಸುಲಿನ್ ಹಾರ್ಮೋನ್ನ ಕೊರತೆ ಅಥವಾ ಅದರ ಕಡಿಮೆ ಪ್ರೊಡ್ಯೂಸ್ ಆದಂದ್ರೆ ಯಾವ ರೋಗ ಬರ್ತದೆ ನಮಗೆ? ಮಧುಮೇಹ ಅಥವಾ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರ್ತದೆ. ಇನ್ನು ಅಡ್ರಿನಲ್ ಗ್ರಂಥಿ ತುರ್ತು ಪರಿಸ್ಥಿತಿಯ ಗ್ರಂಥಿ ಅಂತ ಹೇಳಿದ್ನಿ. ಅಡ್ರಿನಲಿನ್ ಹಾರ್ಮೋನ್ ಯಕೃತ, ಬೈಲ್ ರಸ. ಪಿಟ್ಯೂಟರಿ ಗ್ರಂಥಿ ಗ್ರೋತ್ ಹಾರ್ಮೋನ್, ಗಿಗ್ನಾಟಿಸಮ್, ಡ್ವಾರ್ಪಿಸಮ್. ಮನುಷ್ಯ ಉದ್ದ ಬೆಳೆದಿದ್ದಂದ್ರೆ ಗಿಗ್ನಾಟಿಸಮ್, ಗಿಡ್ ಆಗಿದ್ದಂದ್ರೆ ಕುಬ್ಜತೆ, ಡ್ವಾರ್ಪಿಸಮ್. ಓಕೆ, ಎಸ್, ದಿಸ್ ಇಸ್ ದ ಕ್ವಶನ್. ಇಲ್ಲಿ ನೀವು ಗಮನಿಸಬಹುದು, ಇಲ್ಲದ ನೋಡ್ರಿ ಯಾವುದು? ಮೆದೋಜೀರಕ ಗ್ರಂಥಿ. ಇಲ್ಲ ಥರದ ಚಿತ್ರವನ್ನು ಕೂಡ ನೋಡ್ಬೋದು ನೀವು, ಮೆದೋಜೀರಕ ಗ್ರಂಥಿ. ಎಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್. ಕ್ರಿಯಾಶೀಲತೆ ಸರಣಿಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲತೆ ಹಾಗೂ ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ಧಾತುಗಳು ಕ್ರಮವಾಗಿ ಅಂತ ಕೇಳಿದಾನೆ. ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಕ್ರಿಯಾಶೀಲತೆಯ ಸರಣಿಯನ್ನು ನೋಡ್ಬೇಕಾಗ್ತದೆ ನಾವಿಲ್ಲಿ. ಮೊದಲು ನಮಗೆ ಧಾತುಗಳ ಬಗ್ಗೆ ಪರಿಕಲ್ಪನೆ ಇರಬೇಕಾಗ್ತದೆ. ಕ್ರಿಯಾಶೀಲತೆ ಅಂದ್ರೆ ಆಕ್ಟಿವ್ನೆಸ್, ಯಾವ ಧಾತುಗಳು ಹೆಂಗೆ ಆಕ್ಟಿವ್ ಅದಾವ ಅನ್ನೋದು.
ಓಕೆ, ಫಸ್ಟ್ ನಾನು ನಿಮಗೆ ಕೆಲವೊಂದಿಷ್ಟು ಧಾತುಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಈ ಕ್ವಶನನ್ನು ನೋಡೋಣ. ನಮಗೆ ಕ್ವಶನ್ ಇನ್ನೂ ರಿಲೇಟ್ ಆದಂಗೆ ಕಾಣಿಸ್ತಿರ್ತದೆ. ನಾವು ಧಾತುಗಳನ್ನು ಮುಖ್ಯವಾಗಿ 3 ಭಾಗವನ್ನು ಮಾಡ್ತೇವೆ: ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು. ಮೆಟಲಾಯ್ಡ್ಸ್ ಅಂದ್ರೆ ಏನು ಅಂದ್ರೆ ಲೋಹ ಮತ್ತು ಅಲೋಹಗಳ ಎರಡರ ಗುಣಗಳನ್ನು ಕೂಡ ಹೊಂದಿರುವಂತಹ ಕೆಲವೊಂದಿಷ್ಟು ಲೋಹಗಳು. ಈ ಜರ್ಮೇನಿಯಂ ಆಗಿರ್ಬೋದು, ಆಂಟಿಮನಿ ಆಗಿರ್ಬೋದು, ಬಿಸ್ಮತ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಸಿಲಿಕಾನ್ ಆಗಿರಬಹುದು, ಇವೆಲ್ಲ ಲೋಹಾಭಗಳಿಗೆ ಉದಾಹರಣೆ. ಇನ್ನು ಅಲೋಹಗಳ ಲಿಸ್ಟನ್ನು ನೋಡಿದ್ವು ಅಂದ್ರೆ ನಾವು ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಹೀಲಿಯಂ, ಕಾರ್ಬನ್, ಇವೆಲ್ಲ ಏನಿವ ಅಲೋಹಗಳ ಲಿಸ್ಟಿಗೆ ಉದಾಹರಣೆ. ಇನ್ನು ಅದಾವ 22 ಅಲೋಹಗಳದಾವ. ಇನ್ನು ಲೋಹಗಳನ್ನು ನೋಡಿದ್ವು ಅಂದ್ರೆ, ಮುಖ್ಯವಾದಂಥ ಲೋಹಗಳನ್ನು ನೋಡಿದ್ವು ಅಂದ್ರೆ ಲಿಥಿಯಂ ಆಗಿರ್ಬಹುದು. ಓಕೆ, ಇನ್ನು ನೆಕ್ಸ್ಟ್ ಕ್ಯಾಲ್ಸಿಯಂ ಆಗಿರ್ಬಹುದು, ಸೋಡಿಯಂ ಅನ್ನ ನಾವು ಎಣ್ಣೆ ಅಂತ ಕರಿತೇವೆ. ಇದು ನಿಮಗೆ ತರಗತಿ ಒಳಗೆ ನಾ ಹೇಳಿದ್ನಿ, ನೇಟ್ರಿಯಂ ಅನ್ನೋದು ಲ್ಯಾಟಿನ್ ಭಾಷೆ ಆ ಥರದ. ಓಕೆ, ಇನ್ನು ಪೊಟ್ಯಾಷಿಯಮ್, ಕೇಲಿಯಂ ಅನ್ನೋದು ಅದರ ಲ್ಯಾಟಿನ್ ಭಾಷೆಯ ಹೆಸರು, ಪೊಟ್ಯಾಷಿಯಂ ಆಗಿರ್ಬೋದು. ಆಮೇಲೆ ಚಿನ್ನ, ಎಯು ಅಂತ ಕರಿತೇವೆ. ಬೆಳ್ಳಿ, AG, ಅರ್ಜೆಂಟಮ್ಮ, ಚಿನ್ನಕ್ಕೆ ಅರ್ರಮ್ ಅಂತ ಕರಿತೇವೆ. ಆಮೇಲೆ ಪಾದರಸ, ಹೈಡ್ರೋಜಿರಮ್, ಇವೆಲ್ಲ ಕೆಲವೊಂದಿಷ್ಟು ಪ್ರಮುಖವಾದಂತಹ ಏನಿವ ಲೋಹಗಳು. ಇನ್ನು ಭಾಳ ಅದಾವು ಲೋಹಗಳು, ಪ್ರಮುಖವಾದಂಥ ಲೋಹಗಳು ಮಾತ್ರ ನೋಡೋಣ. ಮ್ಯಾಗ್ನೀಷಿಯಮ್, ಮ್ಯಾಂಗನೀಸ್, ಅಲ್ಯೂಮಿನಿಯಂ ಕೂಡ ಹಿಡ್ಕೋಣ. ಇವೆಲ್ಲ ಪ್ರಮುಖವಾದಂಥ ಲೋಹಗಳು. ಇದ್ರದ್ದು ಸ್ವಲ್ಪ ವಿಶೇಷತೆ ಏನ್ರಿ, ಎಕ್ಸಾಮಿನ್ ಪರ್ಪಸ್ ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನ ಕೇಳ್ತಾರೋ ಅಂದ್ರೆ, ಲಿಥಿಯಂ ಲೋಹ ಅತ್ಯಂತ ಹಗುರವಾದಂಥ ಲೋಹ. ಓಕೆ, ನಾವೆಲ್ಲ ನೋಡಿರ್ತೇವೆ ಅತ್ಯಂತ ಹಗುರವಾದಂಥ ಧಾತು ಕೇಳಿದಂದ್ರೆ ಹೈಡ್ರೋಜನ್, ಅತ್ಯಂತ ಹಗುರವಾದಂಥ ಅಲೋಹ ಕೇಳಿದಂದ್ರೆ ಹೈಡ್ರೋಜನ್. ಲೋಹಗಳಿಗೆ ಬಂದಂದ್ರೆ ಅತ್ಯಂತ ಹಗುರವಾದಂತಹ ಲೋಹ ಯಾವುದಂದ್ರೆ ಲಿಥಿಯಂ. ಇದರ ಪರಮಾಣು ಸಂಖ್ಯೆ 3. ಪ್ರಥಮ ಪರಮಾಣು ಸಂಖ್ಯೆ ಯಾವುದು ಅಂದ್ರೆ ಆವರ್ತಕ ಕೋಷ್ಟಕದಾಗ ಇರುವುದು ಯಾವುದು ಅಂದ್ರೆ ಹೈಡ್ರೋಜನ್. ಎರಡನೇದ್ದು ಹೀಲಿಯಂ, 3ನೇ ನಂಬರ್ ಈ ಲಿಥಿಯಂ. ಹೈಡ್ರೋಜನ್ನು ಅಲೋಹ, ಹೀಲಿಯಂ ಕೂಡ ಅಲೋಹ, ಲಿಥಿಯಂ ಮಾತ್ರ ಲೋಹ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಲೋಹ ಅತ್ಯಂತ ಹಗುರವಾದಂತಹ ಲೋಹ ಲಿಥಿಯಂ. ಇನ್ನು ಆವರ್ತಕ ಕೋಷ್ಟಕ ನೋಡಕತ್ತು ಅಂದ್ರೆ ನಾವು ಆವರ್ತಕ ಕೋಷ್ಟಕ ರೆಡಿ ಮಾಡ್ಬೇಕಂದ್ರೆ ನಾವು ಒಂದು ದೊಡ್ಡ ಸರ್ಕಸ್ ಆಗೈತೆ ಅಲ್ಲಿ. ಓಕೆ, ಫಸ್ಟ್ ರಸಾಯನಶಾಸ್ತ್ರಜ್ಞ ಡೊಬರೈನ್ ಬರ್ತಾನೆ. ಡೊಬರೈನ್ ಬಂದ ತ್ರಿವಳಿ ನಿಯಮವನ್ನು ಮಂಡಿಸ್ತಾನೆ. ಆವರ್ತಕ ಕೋಷ್ಟಕ ತ್ರಿವಳಿ ನಿಯಮದಾಗ ಇರಲಿ ಅಂತೇಳಿ. ಈ ತ್ರಿವಳಿ ನಿಯಮ ಏನು ಹೇಳ್ತದಂದ್ರೆ, ಮೊದಲನೇ ಧಾತು ಮತ್ತು ಕೊನೆಯ ಧಾತು, ತ್ರಿವಳಿ ಅಂದ್ರೆ 3 ರಂಗ ಜೋಡಿಸಿರ್ತಾನ. 1ನೇ ಧಾತುವಿನ ಪರಮಾಣು ರಾಶಿ 3ನೇ ಧಾತುವಿನ ಪರಮಾಣು ರಾಶಿಯ ಸರಾಸರಿ 2ನೇ ಧಾತುವಿನ ಪರಮಾಣು ರಾಶಿ ಆಗಿರೋ ಹಂಗೆ ಜೋಡಿಸಿಟ್ಟಿರ್ತಾನ ಡೊಬರೈನ್. ಆಮೇಲೆ ಅದನ್ನು ಸಭಾಂಗಣದಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ, ಮತ್ತು ಲಿಸ್ಟು ಭಾಳ ದೊಡ್ಡದಾಕೈತೆ ಅಂತೇಳಿ ಕ್ಯಾನ್ಸಲ್ ಮಾಡಿ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮವನ್ನು ಪರಿಗಣಿಸ್ತಾರೆ. ನ್ಯೂಲ್ಯಾಂಡ್ ಅನ್ನುವಂಥ ಇಂಗ್ಲೆಂಡ್ನ ವಿಜ್ಞಾನಿ ರಸಾಯನಶಾಸ್ತ್ರಜ್ಞ ಅವೇನು ಹೇಳ್ತಾನೆ ಅಂದ್ರೆ ಅಷ್ಟಕ ನಿಯಮಗಳನ್ನು ಜೋಡ್ಪಡಿಸ್ತಾನೆ. ಅಂದ್ರೆ ಫಸ್ಟ್ ಅಷ್ಟಕ ನಿಯಮ ಅಂದ್ರೆ 8 ರಂಗ ಜೋಡಣೆ ಮಾಡೋದು ಧಾತುಗಳನ್ನು. 1ನೇ ಧಾತುವಿನ ಗುಣಲಕ್ಷಣವನ್ನು 8ನೇ ಧಾತುವಿನ ಗುಣಲಕ್ಷಣಕ್ಕೆ ಸರಿ ಹೋಲುವಂಗೆ ಜೋಡಣೆ ಮಾಡಿರ್ತಾನೆ. ಬಟ್ ಮುಂದೆ ಬಂದಂಗೆ ಕೆಳಗೆ ಬಂದಾಗ ಒಂದು 5-6 ಲೈನ್ ಆದ್ಕೂಳೆ ಈ ಜೋಡಣೆ ತಪ್ಪಿರ್ತೈತೆ ಒಂದು. ಓಕೆ, ಹೀಗಾಗಿ ನ್ಯೂಲ್ಯಾಂಡ್ನ ಆವರ್ತಕ ಕೋಷ್ಟಕವನ್ನು ಕ್ಯಾನ್ಸಲ್ ಮಾಡ್ತಾರೋ. ಆಮೇಲೆ ಇದನ್ನೆಲ್ಲ ಪರಿಶೀಲನೆ ಮಾಡಿದ ಮ್ಯಾಗ ನಂತರ ರಷ್ಯಾದ ರಸಾಯನಶಾಸ್ತ್ರಜ್ಞ, ರಷ್ಯಾದ ಆ್ಯಕ್ಚುಲಿ ಶಿಕ್ಷಕ ಡಿಮಿಟ್ರಿ ಮೆಂಡಲೀವ್ ಅಂತೇಳಿ, ಆ ಮೆಂಡಲೀವ್ ಏನು ಮಾಡ್ತಾನಂದ್ರೆ ಆವರ್ತಕ ಕೋಷ್ಟಕವನ್ನು ರೆಡಿ ಮಾಡ್ತಾನೋ. ಹಾಗಾಗಿ ಮೆಂಡಲೀವ್ನನ್ನು ಆವರ್ತಕ ಕೋಷ್ಟಕಗಳ ಪಿತಾಮಹ ಅಂತ ಕರೀತಾರೆ, ಫಾದರ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತೇಳಿ. ಓಕೆ, ಆವೇನು ಮಾಡ್ತಾನಂದ್ರೆ ಕರೆಕ್ಟಾಗಿ ಒಂದು ಸಟ್ ಮಾಡ್ಕೊಂಡು ಕೆಲವೊಂದಿಷ್ಟು ನನ್ನಡಕ್ಕೆ ಜಾಗನೂ ಬಿಡ್ತಾನೆ. ಯಾಕಂದ್ರೆ ಮುಂದೆ ಯಾರಾದರೂ ವಿಜ್ಞಾನಿಗಳು ಫೈಂಡ್ ಔಟ್ ಮಾಡಿದ್ರೆ ಅಂದ್ರೆ ತಂದು ಹಾಕಲಿ ಅಂತೇಳಿ ಆವರ್ತಕ ಕೋಷ್ಟಕವನ್ನು ರೆಡಿ ಮಾಡ್ತಾನೋ. ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಹೆನ್ರಿ ಮೊಸೊಲೆ ಅನ್ನೋರು ಆಧುನಿಕ ಆವರ್ತಕ ಕೋಷ್ಟಕವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈಗ ನಾವು ಪ್ರೆಸೆಂಟ್ ಏನು ನೋಡ್ತಾವಲ್ಲ ಈಗ ಬುಕ್ಸ್ಗಳಲ್ಲಿ, ಚಾರ್ಟ್ಸ್ಗಳಲ್ಲಿ, ಅದು ಆಧುನಿಕ ಆವರ್ತಕ ಕೋಷ್ಟಕ. ಹೆನ್ರಿ ಮೊಸೊಲೆ ಅವರು ರೆಡಿ ಮಾಡಿದಂಥ ಆಧುನಿಕ ಆವರ್ತಕ ಕೋಷ್ಟಕ ಅದು. ಆವರ್ತಕ ಕೋಷ್ಟಕಗಳ ಪಿತಾಮಹ ಯಾರು? ಡಿಮಿಟ್ರಿ ಮೆಂಡಲೀವ್. ಓಕೆ, ಇದು ಆವರ್ತಕ ಕೋಷ್ಟಕಗಳ ಬಗ್ಗೆ ಒಂದು ಮಾಹಿತಿ. ಇಲ್ಲಿ ನಾವು ಈ ಕೆಲವೊಂದಿಷ್ಟು ಧಾತುಗಳನ್ನ ನೋಡಿದ್ವು ಅಂದ್ರೆ ಕ್ಯಾಲ್ಸಿಯಂ ಆಗಿರ್ಬೋದು. ಇನ್ನು ಸೋಡಿಯಂ ಅನ್ನು ನೋಡಿದ್ವು ಅಂದ್ರೆ ಮುಖ್ಯವಾಗಿ ಸೋಡಿಯಂ ಅನ್ನು ನಾವು ಹೆಚ್ಚಿನ ಕ್ರಿಯಾಶೀಲ ಧಾತು ಅಂತ ಕರಿತೇವೆ. ಅದ್ರ ಜೊತೆ ಪೊಟ್ಯಾಷಿಯಂ ಕೂಡ ಹೆಚ್ಚಿನ ಕ್ರಿಯಾಶೀಲ. ಸೋಡಿಯಂ ಪೊಟ್ಯಾಷಿಯಂ ಕಂಪೇರ್ ಮಾಡಿದ್ರೆ ಮತ್ತು ಪೊಟ್ಯಾಷಿಯಂ ಭಾಳ ಹೆಚ್ಚಿನ ಕ್ರಿಯಾಶೀಲ ಧಾತು. ಕ್ರಿಯಾಶೀಲ ಧಾತು ಅಂದ್ರೆ ಏನಂದ್ರೆ ಅದನ್ನ ಏನಾದರೂ ಯಾವುದಾದ್ರೂ ವಸ್ತುವಿನ ಜೊತೆ ಏನಾದರೂ ನಾವು ಇದನ್ನು ಮಾಡಿದ್ವು ಅಂದ್ರೆ ಬಡ್ನ ರಿಯಾಕ್ಟ್ ಆಗಿಬಿಡ್ತೈತೆ. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮನ್ನು ಹೋಗಿ ನಾವು ಗಾಳಿ ಒಳಗಿಟ್ಟು ಅಂದ್ರೆ ಬಹುಬೇಗ ಉರಿ ಹತ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತೆ. ನೀರೊಳಗಿಟ್ಟು ಅಂದ್ರೆ ಬಹುಬೇಗನೆ ಉರಿ ಹತ್ತೈತೆ. ಓಕೆ, ಈ ರೀತಿಯಾಗಿ ರಿಯಾಕ್ಟ್ ಆಗ್ತಿರ್ತಾವೆ. ಇನ್ನು ನೆಕ್ಸ್ಟ್
ಅತ್ಯಂತ ಮೃದುವಾದಂತಹ ಲೋಹ ಕೂಡ ಹೌದು. ಸೋಡಿಯಂನು ಮೃದು ಇರ್ತೈತಿ, ಪೊಟ್ಯಾಷಿಯಂನು ಮೃದು ಇರ್ತೈತಿ. ಎಷ್ಟು ಮೃದು ಇರ್ತಾವ ಅಂದ್ರೆ ಚಾಕುವಿನಿಂದ ಕೂಡ ಕತ್ತರಿಸ್ಬೋದು ಅವನು. ಲಿಥಿಯಂ ಕೂಡ ಮೃದುವಾದ ಲೋಹ, ಲಿಥಿಯಂ ಮೃದು ಇರ್ತೈತಿ. ಇನ್ನು ನೆಕ್ಸ್ಟ್ ಎಯು ಮೀನ್ಸ್ ಚಿನ್ನ. ಚಿನ್ನ ಒಂದು ಗಟ್ಟಿಯಾದಂಥ ಲೋಹ, ಅತ್ಯಂತ ಬೆಲೆ ಬಾಳುವ ಲೋಹ. ಗೊತ್ತೈತಿ ನಮಗೆ ಚಿನ್ನದ ರೇಟ್ ಗೊತ್ತೈತಿ. ಮತ್ತು ಇದೊಂದು ಕಡಿಮೆ ಕ್ರಿಯಾಶೀಲ ಲೋಹ, ಯಾರ ಜೊತೆನೂ ವರ್ತನೆ ಮಾಡೋದಿಲ್ಲ. ಗಾಳಿಯಾಗಿಟ್ರು ಏನಾಗೋಲ್ಲ, ನೀರಿನಾಗಿಟ್ರು ಕಡಿಗೆ ಹೋಗಿ ಆಮ್ಲದಾಗ ಹೋಗಿದ್ರು ಏನಾಗೋದಿಲ್ಲ, ಏನೂ ಫರ್ಕ್ ಬೀಳೋದಿಲ್ಲ. ಹಿಂಗೆ ಚಿನ್ನವನ್ನು ಆಮ್ಲದಲ್ಲಿ ಕರಗುದಿಲ್ಲ ಅಂಥೇಳಿ ಆಮ್ಲಗಳ ಮಿಶ್ರಣ ಮಾಡಿದ್ದಾರೆ ರಾಜದ್ರವ ಅಂತೇಳಿ. ಇದನ್ನು ಕೂಡ ಒಂದು ಕ್ಲಾಸ್ ಒಳಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡೀನಿ ನಾನು. ರಾಜದ್ರವ ಅಕ್ವೆರೇಜಿಯಾ ಅಂತೇಳಿ ಕರಿತಾವೆ. ಅಕ್ವೆರೇಜಿಯಾದಲ್ಲಿ ಮಾತ್ರ ಚಿನ್ನ ಕರಗ್ತಾ ಇದೆ. ಅದನ್ನು ಬಿಟ್ಟರೆ ಎಲ್ಲೆಲ್ಲೂ ಚಿನ್ನ ರಿಯಾಕ್ಟ್ ಆಗೋದಿಲ್ಲ. ಓಕೆ, ನಾವು ಸೈನ್ಸನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೋಬೇಕಂದ್ರೆ ನಮ್ಮ ಜೀವನಕ್ಕೂ ಅಳವಡಿಸ್ಕೋಬೇಕು. ಇಲ್ಲಿ ನೋಡ್ರಿ, ಸೋಡಿಯಮ ಪೊಟ್ಯಾಷಿಯಮ ಎಲ್ಲ ಕಡೆ ರಿಯಾಕ್ಟ್ ಆಗ್ತಾವೆ. ಇದ್ರ ಬೆಲೆ ಕೂಡ ಕಡಿಮೆ, ಒಂದು 200-300 ರೂಪಾಯಿಗೆ ನಿಮಗೆ ಸಿಗ್ತಾವೆ ಸೋಡಿಯಮ ಪೊಟ್ಯಾಷಿಯಮ್ ಒಂದೊಂದು kg. ಅದ 1 kg ಚಿನ್ನದ ಬೆಲೆ ನೋಡ್ರಿ. ನಾವು ಜೀವನಕ್ಕೆ ಹೆಂಗೆ ಅಳವಡಿಸ್ಕೋಬೇಕಂದ್ರೆ ನಾವು ಯಾರ ಜೊತೆನೂ ರಿಯಾಕ್ಟ್ ಆಗಬಾರ್ದು. ಯಾರಾದರೂ ನಮ್ಮನ್ನು ಕೋಪಗಳು ಹಂಗೆ ಮಾಡ್ತಿರ್ತಾರೋ ಅದಕ್ಕೆಲ್ಲ ನಾವು ರಿಯಾಕ್ಟ್ ಆಗದೆ ಇದ್ರೆ ನಾವು ಚಿನ್ನದಂಥ ಬೆಲೆಯನ್ನು ಪಡ್ಕೋತಾವೆ. ಓಕೆ, ಚಿನ್ನ ಒಂದು ಬೆಳೆ ಬಾಳುವಂಥ ಲೋಹ, ಕಡಿಮೆ ಕ್ರಿಯಾಶೀಲ ಇರುವಂಥ ಲೋಹ. ಇನ್ನು ಬೆಳೆಯ ವಿಷಯಕ್ಕೆ ಬಂದು ಅಂದ್ರೆ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕತೆ ಇರುವಂತಹ ಲೋಹ, ಬಹಳ ಸ್ಪೀಡಾಗಿ ವಿದ್ಯುತ್ತನ್ನು ಹರಿಬಿಡ್ತದೆ. ಇಲ್ಲಿ ಮುಖ್ಯವಾಗಿ ವಿದ್ಯುತ್ ವಾಹಕತೆಯ ಲಿಸ್ಟನ್ನು ಮಾಡಿದ್ದು ಅಂದ್ರೆ ಫಸ್ಟ್ ಬೆಳ್ಳಿ, ಆಮೇಲೆ ತಾಮ್ರ, 3ನೇ ನಂಬರ್ ಅಲ್ಯೂಮಿನಿಯಂ. ಓಕೆ, ನಾವೊಂದು ಅಪ್ಲೈಡ್ ಕ್ವಶನನ್ನು ರೈಸ್ ಮಾಡ್ತಾನೆ ಇದ್ರ ಮ್ಯಾಗ. ಫಾರ್ ಎಕ್ಸಾಂಪಲ್, ಈಗ ನಾವು ಲೈಟ್ ಕಂಬಗಳನ್ನ ನೋಡಿದ್ವು ಅಂದ್ರೆ ಅಲ್ಲಿ ಅಲ್ಯೂಮಿನಿಯಂ ತಂತಿಯನ್ನು ಬಳಸಿರ್ತಾರೆ. ಯಾಕೆ ಬೆಳ್ಳಿ ತಂತಿಯನ್ನು ಬಳಸ್ಬೋದಾಗಿತ್ತಲ್ಲ? ಯಾಕಂದ್ರೆ ಅಲ್ಯೂಮಿನಿಯಂಕ್ಕಿಂತ ಸ್ಪೀಡಾಗಿ ಬೆಳ್ಳಿ ಟ್ರಾನ್ಸ್ಫರ್ ಮಾಡ್ತೈತಿ ವಿದ್ಯುತ್ತನ್ನು. ಯಾಕೆ ಬಳಸೋದಿಲ್ಲ ಅಂದ್ರೆ ಇವತ್ತು ಹಾಕಿರಂದ್ರೆ ನಾಳೆ ಇರೋದಿಲ್ಲ. ಅದನ್ನು ಬೆಳೆ ಬಾಳುವಂಥ ಲೋಹ, ತುಳುಗು ಮಾಡುವಂಥ ದುಬಾರಿ ಆಗಿರ್ತದೆ ಮತ್ತು ಕಡಿಮೆ ಸಿಗ್ತದೆ. ಅದು ಹೆಚ್ಚು ಸಿಗೋದಿಲ್ಲ ಭೂಮಿ ಒಳಗೆ. ಭೂಮಿ ಒಳಗೆ ಹೇರಳವಾಗಿ ಸಿಗುವ ಲೋಹ ಯಾವುದಂತ ಕೇಳಿದ್ರಂದ್ರೆ ಅಲ್ಯೂಮಿನಿಯಂ. ಭೂ ತೊಗಟೆಯಲ್ಲಿ ನೀವು ಹಠಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಬಾಕ್ಸೈಟ್ ಅದಿರು ಅನ್ನುವಂಥ ಸಿಗ್ತೈತಿ. ಆ ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಹಾಗಾಗಿ ಅಲ್ಯೂಮಿನಿಯಂ ಹೇರಳವಾಗಿ ಸಿಗ್ತೈತೆ ಅಂತೇಳಿ ಬೆಳ್ಳಿಯನ್ನು ಬಿಡ್ತಾರೋ, ತಾಮ್ರವನ್ನು ಬಿಡ್ತಾರೋ, ಎಲ್ಲ ವಿದ್ಯುತ್ ಕಂಬಗಳಲ್ಲಿ ಅಲ್ಯೂಮಿನಿಯಮನ್ನು ಜೋಡಣೆ ಮಾಡ್ತಾರೆ. ಇದೊಂದು ಅಪ್ಲೈಡ್ ಕ್ವಶನ್. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಇಡೀ ಲೋಹಗಳ ಲಿಸ್ಟ್ನಾಗ ಇಡೀ ಧಾತುಗಳಲ್ಲಿ ಅತ್ಯಂತ ಸ್ಪೀಡಾಗಿ ಕರೆಂಟನ್ನು ಹರಿಬಿಡೋದು ಯಾವುದಂದ್ರೆ ಬೆಳ್ಳಿನ Ag, ಬೆಳ್ಳಿ. ಓಕೆ, ಇನ್ನು ನೆಕ್ಸ್ಟ್ Hg ಅಂದ್ರೆ ಹೈಡ್ರೋಜರಮ್ ಪಾದರಸ ಅಂತೇಳಿ ಕರಿತು. ಒಂದು ಎಂತಹ ಲೋಹ? ದ್ರವ ರೂಪದಲ್ಲಿರುವಂತಹ ಲೋಹ. ನಾವಿದನ್ನು ಎಲ್ಲಿ ಉಷ್ಣತಾ ಮಾಪಕಗಳಲ್ಲಿ ಕೂಡ ನೋಡ್ತಿರ್ತಾವೆ. ಇಷ್ಟು ಲೋಹಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ಇನ್ನು ಅಲೋಹ ನೋಡಿದ್ವು ಅಂದ್ರೆ ಇಡೀ ಜಗತ್ತಿನಲ್ಲಿಯೇ ಹಗುರವಾದಂತಹ ಅಲೋಹ ಅಥವಾ ಹಗುರವಾದಂತಹ ಧಾತು ಯಾವುದಂದ್ರೆ ಹೈಡ್ರೋಜನ್. ಇದ್ರ ಮ್ಯಾಗ ಒಂದು FDA ಕ್ವಶನ್ ಏನು ಕೇಳಿದ್ದಂದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿರುವಂಥ ಅನಿಲ ಯಾವುದು ಅಂತ ಕೇಳಿದ್ದೆ, ಹೈಡ್ರೋಜನ್. ಓಕೆ, ಯಾಕಂದ್ರೆ ನಾವು ಇಡೀ ವಿಶ್ವವನ್ನು ಪರಿಗಣನೆ ಮಾಡಿದ್ವು ಅಂದ್ರೆ ಎಲ್ಲ ಗ್ಯಾಲಕ್ಸಿ ಆಗಿರ್ಬೋದು, ಸೂರ್ಯ, ಸೌರಮಂಡಲ ಎಲ್ಲವನ್ನ ನೋಡ್ತಾವೆ. ಅಲ್ಲಿ ಅತಿ ಹೆಚ್ಚಾಗಿ ಹೈಡ್ರೋಜನ್ ಕಂಡು ಬರ್ತದೆ. ಇನ್ನು ಆಕ್ಸಿಜನ್ ಬಗ್ಗೆ ನೋಡಿದಂದ್ರೆ ನಮ್ಮ ಜೀವವಾಯು ಅಂತ ಕೂಡ ಕರಿತೇವೆ ನಾವು. ಆಕ್ಸಿಜನ್ ಇದ್ರೆ ಮಾತ್ರ ನಾವು ಉಸಿರಾಡ್ತಾವೆ. ಓಕೆ, ಆಕ್ಸಿಜನ್ ಬಗ್ಗೆ, ಆಕ್ಸಿಜನ್ನ ಪರಮಾಣು ಸಂಖ್ಯೆ 8 ಆಗಿರ್ತದೆ, ಪರಮಾಣು ರಾಶಿ 16 ಆಗಿರ್ತದೆ, ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಅನಿಲ ಅಥವಾ ಒಂದು ಧಾತು, ಅಲೋಹ. ಓಕೆ, ಈಗ ಇನ್ನೊಂದು ಇದ್ರ ಮ್ಯಾಗ ಇನ್ನೊಂದು ಅಪ್ಲೈಡ್ ಕ್ವಶನ್ ಅನ್ನು ತೆಗಿಬೇಕಂದ್ರೆ ಈ ಚಿಪ್ಸ್ ಪೊಟ್ಟಣಗಳಲ್ಲಿ ಅಥವಾ ಈ ಕುರ್ಕುರೆ ಲೇಸ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ. ಯಾಕಂದ್ರೆ ಉತ್ಕರ್ಷಣ ಆಗಬಾರ್ದು ಅಂತೇಳಿ. ನೈಟ್ರೋಜನ್ ಬದಲಿ ಏನಾದರೂ ಆಕ್ಸಿಜನ್ ಅನ್ನು ತುಂಬಿದ್ವು ಅಂದ್ರೆ ಅಲ್ಲಿ ಕಮಟುವಿಕೆ ಕ್ರಿಯೆ ಪ್ರಾರಂಭ ಆಗ್ತೈತಿ. ಇದ್ದಿದ್ದು ಕಮಟಕ್ಕೆ ಸ್ಟಾರ್ಟ್ ಆಕೈತಿ. ಓಕೆ, ನೈಟ್ರೋಜನ್ ಉತ್ಕರ್ಷಣ ಮಾಡೋದಿಲ್ಲ, ಅದರ ಸಂಬಂಧ ನೈಟ್ರೋಜನ್ ಅನ್ನು ತುಂಬಿರ್ತಾರೆ. ಇನ್ನು ಹೀಲಿಯಂ ಬಗ್ಗೆ ಗಮನಿಸಿದ್ವು ಅಂದ್ರೆ ಹೀಲಿಯಂ ಒಂದು ಜಡ ಅನಿಲ, ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಇದನ್ನು ರಾಜ ಅನಿಲ ಅಂತ ಕೂಡ ಕರೀತಾರೋ. ನೋಬೆಲ್ ಗ್ಯಾಸ್ಗಳಲ್ಲಿ ಒಂದಾದಂಥದ್ದು ಹೀಲಿಯಂ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರೆಫ್ಟಾನ್, ಕ್ಸೆನಾನ್, ರೆಡಾನ್, ಇವು 6 ನಾವು ಜಡ ಅನಿಲಗಳು ಅಂತೇಳಿ ಕರಿತಾವೆ. ವೆರಿ ಇಂಪಾರ್ಟೆಂಟ್. ಜಡ ಅನಿಲಗಳು ವಾತಾವರಣದಲ್ಲಿ ಕಡಿಮೆ, ಮಾನವನಿಗೆ ಸಿಗೋದು ಕಡಿಮೆ, ಆದರೆ ಮಾನವನಿಗೆ ಬಹಳ ಬಹಳ ಉಪಕಾರಿಯಾಗಿರುವಂಥ ಜಡ ಅನಿಲಗಳಿವು. ಓಕೆ, ಇನ್ನು ನೆಕ್ಸ್ಟ್ ಕಾರ್ಬನ್ ನೋಡಿದ್ವು ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ಮೂಲವಾದಂತಹ ಧಾತು ಕಾರ್ಬನ್. ಕಾರ್ಬನ್ನ ಪರಮಾಣು ಸಂಖ್ಯೆ 6, ಪರಮಾಣು ರಾಶಿ 12. ಓಕೆ, ಕೆಲವೊಂದಿಷ್ಟು ಧಾತುಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಿತ್ತಂದ್ರೆ, ನಿಮಗೇನೆಲ್ಲ 118 ಧಾತುಗಳನ್ನ ಬ್ಯಾಪಟ್ ಮಾಡಿ ಅನ್ನತ್ತಿಲ್ಲ, ಕೆಲವೊಂದಿಷ್ಟು ಬಗ್ಗೆ ಮಾಹಿತಿ ಗೊತ್ತಿತ್ತಂದ್ರೆ ಏನು ಬೇಕಾದ ಕ್ವಶನ್ ಕೇಳಿದ್ರು ನೀವು ಅಟೆಂಪ್ಟ್ ಮಾಡ್ಬೋದು. ಹೆಂಗಿದ್ರು ನಮ್ಮ ಪ್ರಶ್ನೆ ಪತ್ರಿಕೆ ಸಿಸ್ಟಮ್ ಹೆಂಗಿರ್ತೈತಿ, MCQ ಟೈಪ್ ಇರ್ತೈತಿ. ಕಡೆಗೆ ನಮಗೆ ಗೊತ್ತಾಗಲಿಲ್ಲ ಅಂದ್ರೂ ರಿಮೂವರ ಮಾಡ್ಬೋದು. ನಾವು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿ ಕರೆಕ್ಟ್ ಆದದ್ದನ್ನು ಆಪ್ಷನನ್ನು ಹಾಕಬಹುದು. ಓಕೆ, ಈ ರೀತಿ ಕೆಲವೊಂದಿಷ್ಟು ಟೆಕ್ನಿಕನ್ನು ಯೂಸ್ ಮಾಡ್ಕೋಬೇಕಾಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಓಕೆ, ಈಗ ನಾವು ಪ್ರಶ್ನೆಗೆ ಹೋಗೋಣ.
ಪ್ರಶ್ನೆ ಏನು ಕೇಳಿದ್ರು, ಕ್ರಿಯಾಶೀಲತೆ ಸರಣಿಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಹಾಗೂ ಅತಿ ಕಡಿಮೆ ಕ್ರಿಯಾಶೀಲ ಹೊಂದಿರುವ ಧಾತುಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ನಿಮಗೆ ಆಲ್ರೆಡಿ ನಾ ಹೇಳಿದ್ನಿ, ಕ್ರಿಯಾಶೀಲ ಅಂದ್ರೆ ಅವುಗಳ ಆಕ್ಟಿವ್ನೆಸ್ ಗಾಳಿಯೊಂದಿಗೆ ನೀರಿನಾಗ ಎಲ್ಲಿಡ್ತಿ ಅಲ್ಲಿ ಆಕ್ಟಿವ್ ಆಗತ್ತಿದ್ದು ಅಂದ್ರೆ ಕ್ರಿಯಾಶೀಲ ಹೊಂದತ್ತಿದ್ದು ಅಂದ್ರೆ ಅವಕ್ಕೆ ಹೆಚ್ಚಿನ ಕ್ರಿಯಾಶೀಲ ಅಂತಾರು. ಅದರೊಳಗೂ ಇಡೀ ಜಗತ್ತಿನಾಗ ಹೆಚ್ಚು ಕ್ರಿಯಾಶೀಲ ಇರೋದು ಯಾವುದಂದ್ರೆ ಪೊಟ್ಯಾಷಿಯಂ. ಲ್ಯಾಟಿನ್ ಭಾಷೆ ಒಳಗೆ ಕೇಲಿಯಂ ಅಂತ ಕರಿತಾವೆ. ಪೊಟ್ಯಾಷಿಯಂ ಹೈಯೆಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿರ್ತದೆ. ಇನ್ನು ಲೋಯೆಸ್ಟ್ ಭಾಳ ಕಡಿಮೆ ಯಾವುದಂದ್ರೆ ಚಿನ್ನ, AU ಅರ್ರಮ್ ಅಂತೇಳಿ ಕರಿತಾವೆ. ಓಕೆ, ಚಿನ್ನ ಅತ್ಯಂತ ಕಡಿಮೆ ಲೆಸ್ ರಿಯಾಕ್ಟಿವ್ ಆದಂಥ ಎಲಿಮೆಂಟ್ ಆಗಿರ್ತದೆ. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪೊಟ್ಯಾಷಿಯಂ ಹಾಗೂ ಚಿನ್ನ ಅತ್ಯಂತ ಹೆಚ್ಚು ಅತ್ಯಂತ ಕಡಿಮೆ. ಓಕೆ, ಎಸ್ ಸ್ಪರ್ಧಾರ್ಥಿಗಳೇ, ಇಷ್ಟಾಗಿತ್ತು ಇವತ್ತಿನ ಕ್ಲಾಸ್. ಹಲವಾರು ವಿಜ್ಞಾನ ವಿಷಯದ ಬಗ್ಗೆ ಮತ್ತು ಕ್ವಶನ್ಸ್ಗಳ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಇವನ್ನೆಲ್ಲವನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.